ನಾವು ಕೇಳುತ್ತಿರುವುದು ಸೇವಾ ಭದ್ರತೆ, ಸರ್ಕಾರ ನೀಡುವುದು ಅಭದ್ರತೆ. ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಅಳಲು. ಚಿಂತಾಮಣಿ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರನ್ನ ಸರ್ಕಾರ ನಿರಂತರವಾಗಿ ಶೋಷಣೆ ಮಾಡುತ್ತಲೇ ಬರುತ್ತಿದೆ. ಇತ್ತೀಚೆಗಂತೂ ಸರ್ಕಾರ ಹೇಳುತ್ತಿರುವ ಕನಿಷ್ಠ 10 ತಿಂಗಳು ಸಹ ವೇತನವನ್ನ ನೀಡದೆ ನಮ್ಮನ್ನ ಸೇವೆಯಿಂದ ಹೊರಹಾಕುತ್ತಿರುವುದು ನಮ್ಮ ಬದುಕಿನ ಜೊತೆ ನಿರಂತರ ಚೆಲ್ಲಾಟವಾಡುತ್ತಿದೆ ಎಂದು ನಗರದ ಸರ್ಕಾರಿ ಮಹಿಳಾ ಕಾಲೇಜಿನ ಅತಿಥಿ ಉಪನ್ಯಾಸಕರು ತಮ್ಮ ಅಳಲನ್ನ ತೋಡಿಕೊಂಡರು. ಬುಧವಾರ ನಗರದ ಸರ್ಕಾರಿ ಮಹಿಳಾ ಕಾಲೇಜಿಗೆ ಭೇಟಿ ನೀಡಿದ್ದ ಕಾಲೇಜು ಶಿಕ್ಷಣ ಇಲಾಖೆಯ ಜಂಟಿ ನಿರ್ದೇಶಕ ರಾಮಕೃಷ್ಣ ರೆಡ್ಡಿ ಅವರಿಗೆ ಈ ಕುರಿತು ಮನವಿ ಸಲ್ಲಿಸಿದ ಕಾಲೇಜಿನ ಅತಿಥಿ ಉಪನ್ಯಾಸಕರು ಮಾಧ್ಯಮದೊಂದಿಗೆ ಮಾತನಾಡಿದರು. ಹಿರಿಯ ಅತಿಥಿ ಉಪನ್ಯಾಸಕ ರಮಾನಂದರವರು ಮಾತನಾಡಿ, ನಾವು ಸುಮಾರು 2 ದಶಕಗಳಿಂದ ಕಾಲೇಜು ಶಿಕ್ಷಣ ಇಲಾಖೆಯ ಒಳಿತಿಗಾಗಿ ನಮ್ಮ ಬದುಕನ್ನು ಸವೆಸಿದ್ದೇವೆ. ಸುಮಾರು 7-8 ಸರ್ಕಾರಗಳು ಬಂದು ಹೋಗಿವೆ. ಆದರೆ ಯಾವುದೇ ಸರ್ಕಾರ ನಮ್ಮ ಸಮಸ್ಯೆಯನ್ನ ಪರಿಹರಿಸುವ ಕೆಲಸವನ್ನ ಮಾಡಿಲ್ಲ. ಪ್ರತಿ ಬಾರಿಯೂ ಹೋರಾಟ ಮಾಡಿದಾಗಲೂ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಕನಿಷ್ಠ ಮೊತ್ತದ ವೇತನವನ್ನ ಹೆಚ್ಚು ಮಾಡಿ ಸಾಗಾಗುತ್ತಿದ್ದಾರೆ. ಆದರೆ ನಮ್ಮ ಬದುಕನ್ನು ಸರಿ ಮಾಡುವ ಕನಿಷ್ಠ ಚಿಂತನೆ ಯಾವುದೇ ಸರ್ಕಾರ ಮಾಡಿಲ್ಲ ಎಂದರು. ನಾವು ಸೇವಾ ಭದ್ರತೆಯನ್ನ ನೀಡಿ ಎಂದು ನಾವು ಹೋರಾಟ ಮಾಡುತ್ತಿದ್ದರೆ ನಮ್ಮನ್ನ ನಿರಂತರವಾಗಿ ಅಭದ್ರತೆಗೆ ದೂಡುತ್ತಿದ್ದಾರೆ. ನಾವು ಮಾಡುವ ಸೇವೆ ವರ್ಷದಿಂದ ವರ್ಷಕ್ಕೆ ಬದಲಾಗದಿದ್ದರೂ ನಮ್ಮನ್ನ ಪ್ರತಿ ವರ್ಷ ಮುಂದುವರಿಸದೆ ಕೇವಲ ಸೆಮಿಸ್ಟರ್ಗೆ ತೆಗೆದುಕೊಳ್ಳುತ್ತಿದ್ದಾರೆ. ಕೆಲವು ದಿನಗಳ ಹಿಂದೆ ಸರ್ಕಾರ 10 ತಿಂಗಳ ವೇತನವನ್ನ ನೀಡಲು ಆದೇಶ ಮಾಡಿದ್ದ ಸರ್ಕಾರ ಈಗ ಅದನ್ನ ಕೊಡದೆ ನಮ್ಮನ್ನ ಸೇವೆಯಿಂದ ತೆಗೆಯುತ್ತಿದೆ ಎಂದರು. ಇದೀಗ ಬೆಂಗಳೂರು ಉತ್ತರ ವಿವಿಯ ಶೈಕ್ಷಣಿಕ ವರ್ಷವು ಇದೇ 30ಕ್ಕೆ ಕೊನೆಯಾಗುತ್ತಿದ್ದು ಅದರಂತೆ ನಮ್ಮನ್ನ ಸೇವೆಯಿಂದ ಬಿಡುಗಡೆಗೊಳಿಸುತ್ತಿದ್ದಾರೆ. ಇದನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿರುವ ನಾವುಗಳು ಈ ಬಿಡುಗಡೆಯಿಂದ ಜೀವನ ಕಡುಕಷ್ಟವಾಗಿ ಮಾರ್ಪಡಲಿದೆ. ಮತ್ತೆ ನಮ್ಮನ್ನ ಸೇವೆಗೆ ಸೇರಿಸಿಕೊಳ್ಳುವವರೆಗೂ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಆದ್ದರಿಂದ ನಮ್ಮನ್ನ ಸೇವೆಯಿಂದ ಬಿಡುಗಡೆಗೊಳಿಸದೆ ಮುಂದುವರಿಸಬೇಕು. ಸೇವಾ ಭದ್ರತೆ ನೀಡಬೇಕು. 2, 4 ಮತ್ತು 6ನೇ ಸೆಮಿಸ್ಟರ್ ಪರೀಕ್ಷೆಗಳನ್ನು ನಮ್ಮನ್ನ ತೊಡಗಿಸಿಕೊಳ್ಳಲು ನಮ್ಮನ್ನ ಸೇವೆಯಲ್ಲಿ ಮುಂದುವರಿಸಬೇಕು ಎಂದು ಜಂಟಿ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದ್ದಾರೆ. ಸುಮಾರು 18ಕ್ಕೂ ಹೆಚ್ಚು ವರ್ಷಗಳಿಂದ ನಾವು ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದೇವೆ. ಏನೇನು ಕೆಲವೇ ವರ್ಷಗಳಲ್ಲಿ ನಮ್ಮ ನಿವೃತ್ತಿ ಅವಧಿಯು ಬರಲಿದೆ. ಆದ್ದರಿಂದ ಕನಿಷ್ಠ ಅವಧಿಯಲ್ಲಾದರೂ ಭದ್ರತೆಯಿಂದ ಸೇವೆ ಮಾಡುವಂತೆ ಸರ್ಕಾರ ಅನುವು ಮಾಡಿಕೊಡಲಿ. ನಮ್ಮ ಸೇವೆಗೆ ಭದ್ರತೆಯನ್ನ ನೀಡಲು ಚಿಂತಿಸಲಿ ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರಾದ ಸುರೇಶ್ ಬಾಬು, ಯು ಹರೀಶ್, ಚಾಣಕ್ಯ, ಜಯಶ್ರೀ, ವೆಂಕಟರಮಣಮ್ಮ, ವಿನೋದ, ಕಮಲಾಕ್ಷಿ, ಸಾಮ್ಯುಯಲ್, ಹರೀಶ್, ಮಂಜುನಾಥ್ ರೆಡ್ಡಿ, ವಿಜಯ್ ಕುಮಾರ್, ಜಯಚಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನವೀನ್ ಕಿರಣ್, ಚಿಂತಾಮಣಿ. ಬಂದಿದ್ರು, ಅವರಿಗೆ ಮೊಬೈಲ್ ಕೊಟ್ಟಿದ್ದೀವಿ. ಇದುವರೆಗೂ ನಮಗೆ ಒಂದು 7ರಿಂದ 8 ತಿಂಗಳು ಸಂಬಳ ಕೊಟ್ಟಿದ್ದಾರೆ. 10 ತಿಂಗಳಿಗೆ ಅಂತ ನಮಗೆ ತಗೊಂಡಿರೋ ಅಂಥದ್ದು. 10 ತಿಂಗಳು ಮುಂದುವರಿಸಿ ಅಂತ ಕೇಳ್ತಾ ಇದ್ದೀವಿ. ಜೊತೆಗೆ ಎಲ್ಲ ಎಕ್ಸಾಮ್ ಡ್ಯೂಟಿನೂ ಕೂಡ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ರಿವ್ಯೂ ಮಾಡಿ ಹಾಗಾಗಿ ಎಕ್ಸಾಮ್ ಡ್ಯೂಟಿಗಳು ಮಾಡೋವಂಥದ್ದು ಕೂಡ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ 10 ತಿಂಗಳನ್ನು ಮುಂದುವರಿಸಿದ್ರೆ ನಾವು ಎಲ್ಲ ಪರೀಕ್ಷಾ ಕಾರ್ಯಗಳೆಲ್ಲವೂ ಕೂಡ ನಾವು ಮಾಡ್ತೀವಿ. ಜೊತೆಗೆ ಈಗಾಗಲೇ UGC ನಾರ್ಮ್ಸ್ ಇರತಕ್ಕಂಥ ಮತ್ತು ಎಲಿಜಿಬಲ್ ಇರತಕ್ಕಂಥ ಎಲ್ಲ ಕ್ಯಾಂಡಿಡೇಟ್ಸನ್ನು ತಗೊಳ್ತಾ ಇರೋದ್ರಿಂದ ಪ್ರತಿ ವರ್ಷವೂ ಕೂಡ ರಿವ್ಯೂ ಮಾಡ್ತಕ್ಕಂಥದ್ದು ಮತ್ತು ತಗೊಳ್ಳುವಂಥದ್ದು ಒಂದು ಪಾಲಿಸಿಯನ್ನು ಬಿಟ್ಟು ಒಂದು ಸತಿ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದಾರೆ ಅಷ್ಟು ವರ್ಷಕ್ಕೂ ಕೂಡ 60 ವರ್ಷ ಅಂತ ಹೇಳ್ತಿದ್ದಾರೆ. 60 ವರ್ಷದವರೆಗೂ ಯಾವುದೇ ರೀತಿ 6 ತಿಂಗಳವರೆಗೆ ಕಂಟಿನ್ಯೂ ಮಾಡಿದ್ದಾರೆ. ಸೆಮಿಸ್ಟರ್ ಮುಕ್ತಾಯ ಆಗ್ತಾ ಇದೆ ಅಂತ ಮೇ 30ನೇ ತಾರೀಕು ರಿವ್ಯೂ ಮಾಡ್ತಾ ಇದ್ದಾರೆ. ಈ ರಿವ್ಯೂ ಮಾಡ್ತಾ ಇರೋದ್ರಿಂದ ನಾವು ಈ ಕಾಲೇಜು ಶಿಕ್ಷಣ ಇಲಾಖೆಗೆ ನಮಗೆ ಯಾವುದೇ ಸಂಬಂಧ ಇರೋದಿಲ್ಲ. ಬಟ್ ಆದರೂ ಕೂಡ ನಾವು ಎಕ್ಸಾಮ್ಸ್ ಡ್ಯೂಟೀಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಎಕ್ಸಾಮ್ಸ್ ನಾವು ಮಾಡಬೇಕು ಅನ್ನೋದಾದರೆ ನಮ್ಮ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಸೆಮಿಸ್ಟರ್ಗೆ ಹಂಗೆ ಕಂಟಿನ್ಯೂ ಮಾಡಬೇಕು ಅಂತ ನಾವು ಬಯಸ್ತೀವಿ.